ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಅನ್ನೋದಕ್ಕಿಂತ ಮುಂಚೆ ಆಲ್ರೆಡಿ ಶುರು ಮಾಡಿದ್ದೀನಿ ಬೆಳಿಗ್ಗೆಯಿಂದ. ಇನ್ನು ಇವತ್ತು ರಾಮನವಮಿ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಅಷ್ಟೇ ಆರ್ಥಿಕ ಶುಭಾಶಯಗಳು. ಅಂದರೆ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆಯಿಂದ ಏನೇನಾಯಿತು ಏನೇನು ಅಂತ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಏನದು ಪಾನಕ ಮತ್ತು ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿಕೊಂಡು ತಿಂದು ಕುಡಿದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಅಷ್ಟೇ ಎಲ್ಲ ಕಡೆನೂ ಪಾನಕ ಕೋಸಂಬರಿ ಕೊಡ್ತಾ ಇರೋದ್ರಿಂದ ನಮ್ಮ ಮಧ್ಯಾಹ್ನ ಅಂತೂ ಹೊಟ್ಟೆ ಹಸಿವೆ ಆಗಿಲ್ಲ. ಮಧ್ಯಾಹ್ನ ಊಟ ತಿನ್ನಲೇ ಇಲ್ಲ ನಾನು, ಅದನ್ನೇ ಸಾಕಾಗ್ಬಿಟ್ಟಿತ್ತು. ಈಗ ಸಾಯಂಕಾಲಕ್ಕೆ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿದೆ. ಹಾಗೆ ನಾನು ಅನ್ಕೊತಾ ಇದ್ದೆ ಏನು ಅಂತಂದರೆ, ಮೇಕಪ್ ಆರ್ಟಿಸ್ಟ್ ಕಲಿತಾ ಇದ್ದೀನಿ ಅಂತಂದಲ್ಲ, ಇನ್ನೊಂದು ಸ್ವಲ್ಪ ದಿನ ಇದೆ ಅಷ್ಟೇ ಅದು ಕ್ಲಾಸು, ಇನ್ನೇನು ಮುಗಿತಾ ಬಂತು. ಬೇಕಾಗಿರೋಂಥವನ್ನೆಲ್ಲ ಮೇಕಪ್ ಸೆಟ್ಸ್ ಏನೇನು ಬೇಕು ಅದನ್ನೆಲ್ಲ ಆಲ್ರೆಡಿ ತರಿಸ್ಕೊಂಡಿದ್ದೆ. ಅದನ್ನೇನು ಇನ್ನೂ ಯೂಸ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಅದು ಒಂದು ಒಳ್ಳೆ ಟೈಮು, ಒಳ್ಳೆ ದಿನ ನೋಡಿಬಿಟ್ಟು ಶುರು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದೆ. ಇವತ್ತು ಅದನ್ನು ಇಟ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದೆ. ನಾವೇನೇ ಒಂದು ಕೆಲಸ ಮಾಡಿದ್ರು ನಾನು ತುಂಬ ನಂಬ್ತೀನಿ ಅದು ಒಳ್ಳೆ ದಿನ ಅಂದರೆ ಮಂಗಳವಾರ ಆ ಥರ ದಿನ ಅದು ಮಾಡಲ್ಲ. ಬಟ್ ಮಂಗಳವಾರ ಮಾಡಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ ನನಗೆ. ಹಾಗಾಗಿ ಇವತ್ತು ಬುಧವಾರ ರಾಮನವಮಿ ಇರೋದ್ರಿಂದ ನಾನು ಯೂಟ್ಯೂಬೂ ಅಷ್ಟೇ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ರಾಮನವಮಿಗೆ ನಾನು ಲಾಗ್ ಶುರು ಮಾಡಿದ್ದು. ಹಾಗಾಗಿ ಒಳ್ಳೆಯದನ್ನೇ ಏನೇ ಮಾಡಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗ್ಬಿಟ್ಟು ಇಷ್ಟು ಕಷ್ಟಪಟ್ಟು ಕಲ್ತಿದ್ದೀನಿ. ಈ ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಕಲ್ತಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು ಕಲಿಬೇಕು ಅಂತ. ಅದನ್ನು ಕಲ್ತಿದ್ದೀನಿ. ಇನ್ನೊಂದು 10 ಡೇಸಿಗೆ ನನಗೆ ಸರ್ಟಿಫಿಕೇಟು ಬರುತ್ತೆ. ಆವಾಗ ನಾನು ಅಫಿಷಿಯಲ್ ಆಗಿ ಮೇಕಪ್ ಆರ್ಟಿಸ್ಟ್ ಆಗ್ತಾಯಿದ್ದೀನಿ. ನನಗೆ ಅದ್ರ ಸಲುವಾಗಿ ಇವತ್ತೆಲ್ಲ ಇಟ್ಬಿಟ್ಟು ಬೇಕಾಗಿರೋವನ್ನೆಲ್ಲ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಲ್ರೆಡಿ ಟೈಮು 7 ಗಂಟೆ ಆಗಿದೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಪಾನಕ ಕೋಸಂಬರಿ ಎಲ್ಲ ತಿಂದ್ಬಿಟ್ಟು ಮಧ್ಯಾಹ್ನ ಫುಲ್ಲು ಹೊಟ್ಟೆ ತುಂಬಿತ್ತು ಅಂತೇಳಿ ಮಧ್ಯಾಹ್ನ ಏನೂ ಊಟ ಅಂತ ಮಾಡಿರಲಿಲ್ಲ. ಅನ್ನ ಸಾರು ಮಾಡಿದ್ದೆ, ಬಟ್ ಆದರೂ ನಾನೇನು ಊಟ ಮಾಡಿರಲಿಲ್ಲ. ಮಕ್ಕಳು ಎಲ್ಲರೂ ಊಟ ಮಾಡಿದರು. ಈಗ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು. ಬ್ಲೌಸ್ ಫ್ರೆಂಡ್ಸ್ ಇನ್ನೇನು ಇವಾಗ ಚಿಂಟಿಗೆ ಫ್ಯಾನ್ ಆಫ್ ಮಾಡೋಕ್ಕೆ ಸೌಂಡೇ ಕೆಲಸ. ಈಗ ಎಲ್ಲ ಕೆಲಸ ಎಲ್ಲ ಮುಗೀತು. ಇನ್ನು ರಾತ್ರಿಗೆ ಏನಾದರೂ ನೋಡಬೇಕು, ಚಪಾತಿ ಏನಾದರೂ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ 1 ಮಂತ್ ಆಯಿತು ಸರಿಯಾಗಿ ವೀಡಿಯೋಸ್ ಎಲ್ಲ ಬರ್ತಾಯಿಲ್ಲ. ಬಟ್ ನಿಜವಾಗ್ಲೂ ನನಗೂ ಬೇಜಾರಾಗ್ತಾಯಿದೆ. ಚೆನ್ನಾಗಿ ಓಡ್ತಾ ಇರೋ ಟೈಮ್ನಲ್ಲಿ ಒಂದೇ ಸಲ ಸ್ಟ್ರಕ್ ಆದಂಗೆ ಆಗ್ಬಿಡುತ್ತೆ ನನಗೆ. ಪರವಾಗಿಲ್ಲ, ಆದರೂ ಒಂದು ಪಾಸಿಟಿವ್ ಇದೆ. ಖಂಡಿತವಾಗ್ಲೂ ನಾನು ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ನೋಡಿಬಿಟ್ಟು ಹಂಗೆ ಮುಂದಕ್ಕೆ ಹೋಗಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಈಗ ನಮಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಮನೇಲಿದ್ದಾರೆ. ಇನ್ನು ಅವಳು ನನ್ನ ಮಗಳದ್ದು ಅಷ್ಟೇ, ಇನ್ನು ಕಾಲೇಜ್ ನೆಕ್ಸ್ಟ್. ಹಾಗಾಗಿ ಎಲ್ಲ ಮಕ್ಕಳು ಮನೇಲಿರೋದ್ರಿಂದ ಅವ್ರ ಜೊತೆಗೂ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನನ್ನ ಮಗನಿಗೂ ಅಷ್ಟೇ ಇವಾಗ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗಿಗೆ ಮತ್ತು ಏನದು ಬ್ಯಾಸ್ಕೆಟ್ಬಾಲಿಗೆ ಹಾಕಿದ್ದೀನಿ. ಇಲ್ಲಾಂದರೆ ಮೊಬೈಲು ಟಿ ವಿ ಎನಿ ಟೈಮ್ ಮೊಬೈಲು ಟಿ ವಿ ನೋಡ್ಕೊತಾ ಇರ್ತಾರೆ. ಇನ್ನು ನಾನು ಬೇರೆ ಬೆಳಿಗ್ಗೆ ಹೋದರೆ ಬರೋದೇ ಸಾಯಂಕಾಲ ಹಂಗಾಗ್ಬಿಡುತ್ತೆ ಕ್ಲಾಸಿಗೆ. ಇನ್ನು ಹೇಳೋರು ಕೇಳೋರು ಅಂತ ಯಾರು ಇರೋದಿಲ್ಲ. ಹಾಗಾಗಿಬಿಟ್ಟು ಕ್ಲಾಸಿಗೆ ಅಂತೇಳಿ ಹಾಕಿದ್ದೀನಿ. ಅವನು ಹೋಗಿ ಬರ್ತಾರೆ. ನಾನು ನೋಡ್ಬೇಕಿನ್ನು ಮೊನ್ನೆ ಎಲ್ಲ ಮೈಸೂರು ಟ್ರಿಪ್ಪೆಲ್ಲ ಹೋಗಿ ಬಂದುಬಿಟ್ಟು ಫುಲ್ಲು ಟಯರ್ಡಾಗಿ ಸುಸ್ತಾಗಿದ್ದೀವಿ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಟಯರ್ಡಾಗಿ ಎಷ್ಟೇ ಸುಸ್ತಾದ್ರೂ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೇಬೇಕು. ಅಡುಗೆ ಮಾಡಬೇಕು, ತಿನ್ನಬೇಕು, ಮಲ್ಕೋಬೇಕು. ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಇನ್ನು ಬಟ್ಟೆ ಎಲ್ಲ ಒಣಗಕ್ಕೆ ಹಾಕ್ಬೇಕು. ಇನ್ನೂ ಭಾರಿ ಕೆಲಸ ಇದೆ. ಒಂದು ಸ್ವಲ್ಪ ಹೊರಗಡೆನೂ ಹೋಗೋದಿದೆ, ನೋಡೋಣಂತೆ. ಬನ್ನಿ ಫ್ರೆಂಡ್ಸ್, ಇವತ್ತು ಮತ್ತೆ ಏನೇನಾಗುತ್ತೆ ಅಂತ. ಹಾಗೆ ಬೆಳಿಗ್ಗೆ ದೇವಸ್ಥಾನದ್ದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದೀವಿ, ಅದನ್ನು ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ತುಂಬ ರಶ್ ಇರುತ್ತೆ ಅಂತೇಳ್ಬಿಟ್ಟು ಒಂದು 12 ಗಂಟೆ ಸುಮಾರಾಗಿ ಹೋಗಿದ್ವಿ. ಇಲ್ಲಿ ದೇವಸ್ಥಾನದ ಪ್ರದಕ್ಷಿಣೆ ಎಷ್ಟು ಸರಿ ಹಾಕಬೇಕು ಅನ್ನೋದನ್ನು ಬರ್ತಿದ್ರು. ಅದರದ್ದು ಫಲಗಳೂ ಅಷ್ಟೇ ತಿಳಿಸಿದ್ರು. ಹಾಗಾಗಿ ಇದು ಕೆಲವರು 3 ಹಾಕ್ತಾರೆ, 5 ಹಾಕ್ತಾರೆ, 7 ಹಾಕ್ತಾರೆ. ಏನಕ್ಕೆ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ನನಗೂ ಗೊತ್ತಿರಲಿಲ್ಲ ಅದು ಏನಕ್ಕೆ ಅದನ್ನು ಸಣ್ಣದೊಂದು ಕ್ಲಿಪ್ಪಿಂಗ್ನ ತಗೊಂಡು ಬಂದಿದ್ದೀನಿ, ನೋಡ್ಬೋದು. ಹಾಗೆ ದೇವಸ್ಥಾನಕ್ಕೆ ಅಂತಂದರೆ ಮಾಮೂಲಂಗೆ ನಾನು ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ. ಅದರಲ್ಲಿ ಈ ಥರ ಏನಾದರೂ ಹಬ್ಬಗಳಾಗಿರಲಿ, ಇನ್ನು ಏನಾದರೂ ವಿಶೇಷವಾಗಿರೋ ದಿನಗಳಾಗಿರಲಿ ಅಂಥದ್ರಲ್ಲಿ ಮಾತ್ರ ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಏನೇ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಿಜವಾಗ್ಲೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದನ್ನ ನಾನು ಫಸ್ಟಿಂದನೂ ಹೇಳ್ತಾನೆ ಇರ್ತೀನಿ.
ಬಂದಿದ್ದೀನಿ. ಇನ್ನು ದೇವಸ್ಥಾನ ಅಂತಂದರೆ ರಾಮನವಮಿ ಆಗಿರೋದ್ರಿಂದ ರಾಮನ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ನೋಡ್ಬೋದು ಅಂಥ ರಶ್ ಏನಿರಲಿಲ್ಲ. ಸುಮಾರು 12 ಗಂಟೆಗೆ ಹಂಗೆ ಬಂದರೆ ಅಷ್ಟೊಂದು ರಶ್ ಇರಲ್ಲ. ಇನ್ನು ಬೆಳಿಗ್ಗೆಯಿಂದ ಅಂತೂ ಫುಲ್ಲು ರಶ್ ಇತ್ತಂತೆ ದೇವಸ್ಥಾನ. ನಾವು ಹೋದಾಗ ಮಾತ್ರ ನೀಟಾಗಿ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆನೇ ಇನ್ನು ಪ್ರಸಾದ ಅಂತೇಳ್ಬಿಟ್ಟು ವಾಂಗಿಬಾತು ಮತ್ತು ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಒಂದು ಸ್ವಲ್ಪ ಮೊಸರನ್ನ ಇದನ್ನು ಎಲ್ಲ ಪ್ರಸಾದ ಅಂತ ಕೊಟ್ಟಿದ್ದರು. ಅದನ್ನೆಲ್ಲ ತಿಂದ್ಬಿಟ್ಟು ನಿಜವಾಗ್ಲೂ ಹೊಟ್ಟೆ ಫುಲ್ಲಾಗ್ಬಿಟ್ಟಿತ್ತು ನನಗೆ. ಇನ್ನು ಈ ವಿಶೇಷ ದಿನ ಆಗಿರೋದ್ರಿಂದ ಇನ್ನು ಹೋಮಗಳಾಗಿರಲಿ ಅದನ್ನೆಲ್ಲ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನಡೀತಾನೆ ಇದ್ವು. ಇನ್ನು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು. ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ದೇವಸ್ಥಾನ ಇದೆ, ರಾಮನ ದೇವಸ್ಥಾನ. ಅಲ್ಲೇ ಹತ್ರನೇ ಇರೋದ್ರಿಂದ ಆ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಲಾಸ್ಟ್ ಇಯರ್ದು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ರಾಮನವಮಿ ದಿನವೇ ನಾನು ವ್ಲಾಗ್ನ ಶುರು ಮಾಡಿರೋದು. ಅವತ್ತೂ ಅಷ್ಟೇ ಇದೇ ರೀತಿಯೇ 2 ದೇವಸ್ಥಾನಕ್ಕೆ ಅಂದರೆ ರಾಮನ ದೇವಸ್ಥಾನಕ್ಕೆ ಇದೇ ದೇವಸ್ಥಾನಕ್ಕೆ ಬಂದಿದೆ. ನನಗೆ ಅದು ನಾನೇನು ಬರ್ತಾಯಿತ್ತು ಎಷ್ಟು ಬೇಗನೆ ದಿನಗಳು ಕಳೆದು ಹೋಗ್ತವೆ ಅಂತ. ಇನ್ನು ಮೊನ್ನೆ ತಾನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಎಷ್ಟೋ ದಿನಗಳು ಆಗೋದ್ವಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ವಿ. ಇನ್ನು ನನ್ನ ಜೊತೆಗೆ ನನ್ನ ಮಗನ ಮಾತ್ರ ಕರ್ಕೊಂಡು ಬಂದಿದ್ದೆ. ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ ಅವ್ರು ಬ್ಯುಸಿ ಇದ್ದರು ವರ್ಕಲ್ಲಿ. ಇನ್ನು ಸಾಯಂಕಾಲ ನಾನು ಹೋಗಿ ಬರ್ತೀನಿ, ನೀವು ಬೆಳಗ್ಗೆನೇ ಹೋಗಿ ಬನ್ನಿರಿ ಅಂದಿದ್ದಕ್ಕೆ ನಾನು ಬೆಳಗ್ಗೆ ನನ್ನ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ನೋಡ್ಬೋದು ಮನೆಯಲ್ಲಿ ಪೂಜೆನ ಹೇಗೆ ಮಾಡಿದ್ದೀನಿ ಅಂತೇಳ್ಬಿಟ್ಟು. ಇದು ಸಾಯಂಕಾಲದ್ದು ನಾನು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ನಾನು ಮಾಡ್ತಿರೋ ಮೇಕಪ್ ಕ್ಲಾಸಿಂದು ಅದರದ್ದೆಲ್ಲವೂ ಏನೇನು ಬೇಕೋ ಅದಕ್ಕೆಲ್ಲ ತರಿಸ್ಕೊಂಡಿದ್ದೆ. ಹಾಗಾಗಿಬಿಟ್ಟು ಅದನ್ನೆಲ್ಲ ಇಟ್ಬಿಟ್ಟು ಇವತ್ತು ಒಳ್ಳೆ ದಿನ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಕೆಟ್ಟಿಂದ ಅದೇನೋ ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತಾರಲ್ಲ, ಹಂಗೆ ಬಿಗ್ ಬ್ಯಾಸ್ಕೆಟಿಂದ ಚೆನ್ನಾಗಿರುತ್ತೆ ಅಂತೇಳಿ ವೆಜಿಟೇಬಲ್ಸ್ ಅದೇನು ತರಿಸ್ಕೊತಾ ಇದ್ದೀನಿ. ಎಮರ್ಜೆನ್ಸಿ ಇದ್ದರೆ ಮಾತ್ರ ತರಿಸ್ಕೊತೀನಿ, ಇಲ್ಲಾಂತಂದರೆ ನಾನೇ ಹೋಗಿ ತೊಗೊಂಡು ಬಂದುಬಿಡ್ತೀನಿ. ಎಮರ್ಜೆನ್ಸಿ ಈ ಥರ ನಾಳೆ ಬೆಳಗ್ಗೆ ಬೇಕಾಗುತ್ತೆ ಅಂಥೇಳಿ ಬಿಗ್ ಬ್ಯಾಸ್ಕೆಟ್ನಲ್ಲಿ ನಾನು ಇದನ್ನು ಬೀನ್ಸ್ನ ತರಿಸಿದ್ರೆ ಎಷ್ಟು ಇದಿದ್ದಾವೆ ಅಂತಂದರೆ ಬಲ್ತಿದೆ ಅಂತಲೇ ನೋಡ್ಬೋದು. ಹಂಗಂದರೆ ಮುರಿಯೋಕ್ಕೆ ಬರ್ತಾಯಿಲ್ಲ. ಮತ್ತೆ ನೋಡಿದ್ರೆ ಕಾಸ್ಟ್ಲಿ. ಇದು ಬೀನ್ಸ್ ಅಂತಾರ ನೋಡೋಣ, ಅದೇ ಹೇಳ್ತಾರಲ್ಲ ಏನೋ ತುಂಬ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿ ಬರುತ್ತೆ ಅಂತೇಳಿ ನಾವು ಅಂದ್ಕೊತೀವಿ. ನೋಡಿದ್ರೆ ಈ ಥರ ಕೊಡ್ತಾರೆ. ನಾನೇನು ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಯಾವಾಗ ತರಿಸಿದಾಗೂ ಚೆನ್ನಾಗಿರುತ್ತಲ್ಲ ಅಂಥೇಳಿ ಜಾಸ್ತಿನೇ ತರಿಸಿದ್ದೀನಿ, ಒಂದು ಅರ್ಧ kg. ನೋಡಿದ್ರೆ ನೋಡಿ ಹೆಂಗಿದೆ. ಬಿಗ್ ಬ್ಯಾಸ್ಕೆಟ್ನಲ್ಲಿ ತರಿಸಿದ್ವಿ, ಎಂಥ ಮೋಸ ಅಂತ ಹೇಳ್ತೀನಿ. ನನ್ನ ಮಗ ಅಂತೂ ಇದನ್ನು ಹಾಲಿಡೇ ಇರೋದಕ್ಕೂ ಇದನ್ನು ಇಂಥವು ಸಣ್ಣ ಪುಟ್ಟ ಅಂಥವು ಕೊಡ್ಸ್ಕೊತಾ ಇರೋದಕ್ಕೂ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಪ್ಪ ಅನ್ಸ್ಬಿಟ್ಟಿದೆ. ಅಷ್ಟು ಇದಾಗ್ಬಿಟ್ಟಿದೆ. ಚಿರಿ ಸೌಂಡ್ ಕಡಿಮೆ ಮೇಡಮ್. ಯಾವಾಗ ನೋಡಿದ್ರೆ ಆ ಟಿ ವಿನೂ ಅಷ್ಟೇ ನಾನ್ ಸ್ಟಾಪ್ ನೋಡ್ತಾನೆ ಇರ್ತಾನೆ. ಸಾಯಂಕಾಲ ಹೋಗಿ ಬಂದೆ, 1 hour ಅಷ್ಟೇ. ಅದ್ರಕ್ಕೂ ಮುಂಚೆ ಎಲ್ಲ ಹೌದು, ಅದ್ರಕ್ಕೂ ಮುಂಚೆ 22nd April ಬೆಳಿಗ್ಗೆ ಸ್ವಿಮ್ಮಿಂಗಿಗೆ ಹೋಗ್ತಾನೆ, ಸಾಯಂಕಾಲ ಏನದು ಬಾಸ್ಕೆಟ್ಬಾಲ್ಗೆ ಹೋಗ್ತಾನೆ. ಮನೇಲಿ ಇದ್ರೆ ಟಿ ವಿ ನೋಡ್ಕೊತಾನೆ ಅಂತೇಳಿ. ಇಂಥವನ್ನೆಲ್ಲ ತೊಗೊಂಡು ಬರ್ತಾನೆ. ನನ್ನ ಜೀವ ತಿಂತಾ ಇರ್ತಾನೆ. ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತೇಳಿ. ಹಾಗಾಗಿ ಸುಮ್ಮನೆ ಇಂಥವನ್ನೆಲ್ಲ ಯಾಕೆ ತೊಗೊತೀಯ ಅಂತ. ಲಕ್ಕಿ ಲಕ್ಕಿ ನೋಡಿ ಹೆಂಗೆ ನೋಡ್ತಿದ್ದು. ಪಾನಕ ಎಲ್ಲ ಕುಡಿದು ಖಾಲಿ ಮಾಡಿಬಿಡ್ಬೇಕಾಯ್ತು. ಕೋಸಂಬರಿ, ಪಾನಕ ಅದನ್ನೆಲ್ಲ ಸ್ವಲ್ಪ ಮಜ್ಜಿಗೆ ಮಾಡಿದರೆ ಕುಡಿದ್ಬಿಟ್ಟು ಸುಮ್ಮನೆ ಸಖತ್ತು ಬೇಸಿಗೆ. ಆ ಕಡೆ ಎಲ್ಲ ಮಳೆ ಬರ್ತಾ ಇದೆ ಅಂತೆ. ಬೆಂಗಳೂರಿನಲ್ಲಿ ಮಳೆ ಇಲ್ಲ, ಏನಿಲ್ಲ, ಬಿಸಿಲು ಅಂದರೆ ಬಿಸಿಲು, ಹೀಟು ಬಾಡಿ. ನನ್ನ ಮಗಳಿಗೆ ಮಜ್ಜಿಗೆ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ. ಯಾಕಮ್ಮ ಅಳು ಮುಖ ಇಟ್ಕೊಂಡಿದ್ಯಾ? ಕಾಲು ನೋವು ಬರುತ್ತೆ ಮತ್ತೆ. ನನ್ನ ಮಗ ಒತ್ತುತ್ತಾನೆ. ಲಕ್ಕಿ ಬಾ. ನಮ್ಮ ಲಕ್ಕಿ ಹೊರಗಡೆ ಇಟ್ಟಿದ್ದು ಹೂವೆಲ್ಲ ತೊಗೊಂಡು ಬಂದ್ಬಿಟ್ಟು ಎಲ್ಲ ಗಲೀಜು ಮಾಡಿ ಇಟ್ಟಿದ್ದಾಳೆ. ಇಲ್ಬಾ ಲಕ್ಕಿ, ಬಾ ಬಾ ಪುಟ್ಟಿ, ಬಾ ಪುಟ್ಟಿ. ವಾಕ್ ಹೋಗೋಣಂತೆ. ಬೆಲ್ಟ್ ಹಾಕು ನೋಡು.
ಆಲ್ರೆಡಿ ವಾಕ್ ಹೋಗಿ ಬಂದೈತಿ, ಕಾಲೆಲ್ಲ ಗಲೀಜು ಮಾಡ್ಕೊಂಡೈತಿ, ಆದರೂ ಮತ್ತೆ ವಾಕ್ ಹೋಗ್ಬೇಕು ಅಂತ ಅಲ್ಲ ಅಲ್ಲ ಪುಟ್ಟಿ. ಹ್ಞೂ ಅದು ಹಾಕಕ್ಕೆ ಬರಲ್ಲ. ಅಲ್ಲಿವರೆಗೂ ಅದು ಹೆಂಗೆ ಬರುತ್ತೆ ಹೇಳಪ್ಪ ನೋಡೋಣ ಅಂತ. ಈ ಕಡೆ ತಿರುಗು. ಕೊಡಿಸ್ತೀನಿ. ಅಯ್ಯ ಇವಾಗಿರೋ ಸಾಲದ. ಆಲ್ರೆಡಿ ಟೈಮ್ ಆಗ್ತಾ ಬಂತು, ಮಲ್ಕೋಬೇಕು ಇವಾಗ. ಟೈಮ್ ಹೋಗ್ಲಿ 10:13 ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಟೈಮ್ ಹೋಗ್ಲಿ 10:13 ಆಗಿದೆ. ಮೈಸೂರಿಗೆ ಹೋಗಿದ್ವಿ ಮೊನ್ನೆ ಟ್ರಿಪ್ಪಿಗೆ ಅಂತೇಳಿ. ಈ ವಿಡಿಯೋ ಬಂದಾದಮೇಲೆ ಮೈಸೂರು ವಿಡಿಯೋನ ಅಪ್ಲೋಡ್ನ ಮಾಡ್ತೀನಿ. ಯಾಕೆ ಅಂತಂದರೆ ಹಬ್ಬ ಅಲ್ವಾ, ರಾಮನವಮಿದು, ಅದ್ರ ಸಲುವಾಗಿ ಅದನ್ನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಮೊನ್ನೆ ಬೇವು ಬೆಲ್ಲದು ನಾನು ಅಮ್ಮ ಮನೆಯಲ್ಲಿ ಹೋಗಿರೋದ್ರಿಂದ ಯಾವ ವಿಡಿಯೋನೂ ಕ್ಲಿಪ್ಪಿಂಗ್ ಆಗಲಿಲ್ಲ. ಹಬ್ಬ ಅಂತೇಳಿ ಆಚರಿಸೋಕ್ಕೆ ಆಗಲಿಲ್ಲ. ಹಾಗಾಗಿ ಅದ್ರದ್ದು ಯಾವುದೋ ವೀಡಿಯೋಸ್ ಅಂತ ಬಂದಿಲ್ಲ. ಈಗ ನಾಳೆ ರಾಮನವಮಿದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.